ನಮ್ಮ ರಾಷ್ಟ್ರದ ಪ್ರತೀಕ ರಾಷ್ಟ್ರಧ್ವಜ, ನಮ್ಮ ರಾಷ್ಟ್ರವನ್ನು ಐಡೆಂಟಿಫೈ ಮಾಡುವಂಥ ಒಂದು ಧ್ವಜ. ಈ ಧ್ವಜವನ್ನು ಹಲವಾರು ಕಡೆ ನಮ್ಮ ರಾಷ್ಟ್ರೀಯ ಹಬ್ಬ ದಿನಗಳಲ್ಲಿ ನಾವು ಧ್ವಜವಂದನೆಯನ್ನು ಮಾಡುವಂಥದ್ದು ನಮ್ಮ ಇಂಡಿಯಾದಲ್ಲಿ ಪ್ರಸಿದ್ಧಿಯಾಗಿದೆ. ಸೊ ಈ ಒಂದು ಧ್ವಜವಂದನೆಗೆ ಅದನ್ನು ಯಾವ ರೀತಿಯಲ್ಲಿ ಧ್ವಜವನ್ನು ಕಟ್ಟಬೇಕು, ಮತ್ತು ಸಾಕಷ್ಟು ಬಾರಿ ನೀವು ನೋಡಿರ್ತೀರಿ ಹಲವಾರು ಕಡೆ ಸರಿಯಾದ ರೀತಿಯಲ್ಲಿ ಕಟ್ಟದೇ ಇದ್ದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ದೇ ಕಟ್ಟಿದಂಥ ಸಂದರ್ಭದಲ್ಲಿ ತಲೆ ಕೆಳಗೆ ಅಂದರೆ ಕೇಸರಿ ಬಣ್ಣ ಕೆಳಗೆ ಹೋಗಿ ಹಸಿರು ಮೇಲು ಬರೋ ಥರ ಆಗಿದೆ. ಸಾಕಷ್ಟು ಕಡೆ ಆ ಥರ ಆಗಿದೆ. ಆ ಥರದ ಅವಘಡಗಳಾಗಬಾರ್ದು. ಆ ಥರ ಆಯಿತು ಅಂತ ಹೇಳಿದ್ರೆ ನಾವು ರಾಷ್ಟ್ರ ಧ್ವಜಕ್ಕೆ ಮತ್ತು ದೇಶಕ್ಕೆ ಅವಮಾನ ಮಾಡಿದ ಅಥವಾ ಅಪಮಾನ ಮಾಡಿದ ಹಾಗೆ ಆಗುತ್ತೆ. ಮತ್ತು ಆ ಥರದೊಂದು ನಿದರ್ಶನ ನಡೆದ್ರೆ ಅದಕ್ಕೆ ತಕ್ಕ ಶಿಕ್ಷೆಯೂ ಸಹ ನಮ್ಮ ಸರ್ಕಾರದಿಂದ ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವೆಲ್ಲ ಹಲವಾರು ಸಂಘ ಸಂಸ್ಥೆಯಲ್ಲಿ ಸೇರಿಕೊಂಡು ಕಾರ್ಯನಿರ್ವಹಿಸುವಂಥದ್ದು ಜವಾಬ್ದಾರಿ ಇರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವತ್ತಾದರೂ ಈ ಒಂದು ಸಂದರ್ಭ ನಿಮಗೆ ಕ್ರಿಯೇಟ್ ಆಗ್ಬೋದು. ಹಾಗಾಗಿ ಧ್ವಜ ಕಟ್ಟೋ ರೀತಿಯನ್ನು ನೀವು ಭಾಳ ವ್ಯವಸ್ಥಿತವಾಗಿ ಕಟ್ಕೊಂಡು, ಏಕೆಂದರೆ ಭಾಳ ಉನ್ನತ ಮಟ್ಟದಲ್ಲಿ ನಮ್ಮ ರಾಷ್ಟ್ರ ಧ್ವಜಕ್ಕೆ ಗೌರವ ನಮನಗಳನ್ನು ಸಲ್ಲಿಸುವಂಥ ಒಂದು ಈ ದೇಶದಲ್ಲಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಕಟ್ಟದೆ ನಾವು ಅಪಮಾನ ಮಾಡೋದು ಸರಿಯಾಗಲಿಕ್ಕಿಲ್ಲ. ಹಾಗಾಗಿ ಇವತ್ತಿನ ದಿನ ಕ್ವಿಟ್ ಇಂಡಿಯಾ ದಿನಾಚರಣೆಯ ಪ್ರಯುಕ್ತ ಮಹಾತ್ಮ ಗಾಂಧಿ ಪ್ರತಿಷ್ಠಾನ ಮತ್ತು ಹಾಗೆ ಭಾರತ್ ಸೇವಾದಳದ ವತಿಯಿಂದ ನಾವಿವತ್ತು ಧ್ವಜವಂದನೆಯನ್ನು ಮಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಹಾಗಾಗಿ ನೀವು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಈ ಒಂದು ಧ್ವಜ ಕಟ್ಟುವುದು ಮತ್ತು ಅಳಿಸುವ ವಿಧಾನವನ್ನು ಭಾಳ ವ್ಯವಸ್ಥಿತವಾಗಿ ತಿಳ್ಕೊಂಡ್ರೆ ಮುಂದಿನ ದಿನದಲ್ಲಿ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಈಗೇನಿಲ್ಲ ಹಗ್ಗ ಹಾಕಿದ್ವಿ ನಾವು. ಈ ಸಾಮಾನ್ಯವಾಗಿ ನಾವು ಫ್ಲಾಗ್ ಹಾಸ್ಟಿಂಗ್ಗೆ ಗೆಸ್ಟನ್ನು ನಾವು ಯಾರನ್ನ ಕರಿತೀವಿ ಅವರು ಪೂರ್ವ ದಿಕ್ಕಿಗೆ ಮುಖ ಮಾಡಿರಬೇಕು ನಿಯಮದ ಪ್ರಕಾರ. ಆದರೆ ಕೆಲವೊಂದು ಕಡೆ ವ್ಯವಸ್ಥಿತವಾಗಿ ಅಂದರೆ ಸ್ಥಳಾವಕಾಶ ಸರಿ ಇಲ್ಲದೆ ಇರೋ ಕಾರಣ ಅದನ್ನು ಹೇಗೋ ಮಾಡಿರ್ತಾರೆ, ಬಟ್ ಅಲ್ಲಿಯೇ ವ್ಯವಸ್ಥೆ ತಕ್ಕಂತೆ ಮಾಡಿರ್ತಾರೆ. ಆದರೂ ಆ ಪೂರ್ವ ದಿಕ್ಕಿಗೆ ಮುಖ ಮಾಡುವಂಥದ್ದು ಪ್ರತೀತಿ. ಯಾರು ಗೆಸ್ಟ್ ಕರಿತೀರಿ ಅವರು ಪೂರ್ವ ದಿಕ್ಕಿಗಿರಬೇಕು. ಅವರ ಬಲಭಾಗಕ್ಕೆ ರಾಷ್ಟ್ರಧ್ವಜ ಅರಳೋ ಥರ ಇರಬೇಕು ಅಲ್ಲಿ ವ್ಯವಸ್ಥೆಗಳು. ಹಾಗೆ ಸದ್ಯ ಇವತ್ತು ಇಲ್ಲಿ ಜಾಗದ ಸಮಸ್ಯೆ ಇರೋದ್ರಿಂದ ಒಂದು ಫಿಕ್ಸ್ ಮಾಡಿದ್ದಾರೆ. ಇದಕ್ಕೆ ತಕ್ಕನಾಗಿ ನಾವು ಇವತ್ತಿನ ಸ್ಥಳಕ್ಕನುಗುಣವಾಗಿ ನಾವು ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಆದರೆ ಮೊದಲಿಗೆ ನೀವು ಏನು ಫ್ಲ್ಯಾಗ್ ಫಾಲ್ ಇರುತ್ತೆ, ಈ ಫ್ಲ್ಯಾಗ್ ಫಾಲಲ್ಲಿ ಸ್ಟಾರ್ಟಿಂಗು ಈ ಬಿರ್ಡೆ ಮತ್ತು ಒಂದು ಎ ಆಕೃತಿಯಲ್ಲಿ ಹಗ್ಗಗಳಿರುತ್ತದೆ. ಈ ಬಿರ್ಡೆ ಬರೋದು ಸ್ಟಾರ್ಟಿಂಗ್ ಈ ಹಗ್ಗದಿಂದ ಈ ಮೇಲೆ ಕಂಬ ಇದೆಯಲ್ಲ, ಕಂಬದಲ್ಲಿ ಎದುರು ಬರುತ್ತಲ್ಲ ಈ ಥರ ಫಿಕ್ಸ್ ಮಾಡಿಕೊಂಡು ನಾವು ಈಗ ನಾನು ಧ್ವಜನಿಯಾಗಿ ಕಾರ್ಯನಿರ್ವಹಿಸೋದು ಈ ಪ್ಲೇಸಲ್ಲಿ ನನ್ನ ಎಡಭಾಗಕ್ಕೆ ಮೊದಲು ಬರುತ್ತಲ್ಲ ಹಗ್ಗ, ಈ ಹಗ್ಗದಿಂದ ಈ ಒಂದು ಬಿರುಡೆ ಇರುತ್ತಲ್ಲ ಧ್ವಜದಲ್ಲಿ, ರಾಷ್ಟ್ರ ಧ್ವಜದಲ್ಲಿ, ಈ ಒಂದು ಧ್ವಜಕ್ಕೆ ನಾವು ಕಟ್ಕೋಬೇಕಾಗ್ತದೆ. ಹೀಗೆ ಕುಣಿಕೆ ಹಾಕಿ ಅದನ್ನು ಭಾಳ ಬಂದೋಬಸ್ತಾಗಿ ಕಟ್ಟಬೇಕು. ಮತ್ತು ಇದನ್ನು ಈ ಗಂಟು ಇರುತ್ತಲ್ಲ, ಈ ಗಂಟನ್ನು ಜಾಸ್ತಿ ಉದ್ದ ಬಿಡಬಾರ್ದು. ಉದ್ದ ಬಿಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಮೇಲೆ ನಾವು ಫ್ಲಾಗಿಗೆ ಕಟ್ಟುವಾಗ ಅದರ ಹಗ್ಗದಲ್ಲಿ ಸೇರಿಕೊಂಡ್ರೆ ಮತ್ತೆ ಅದು ಫ್ಲಾಗ್ ಹರಳಲ್ಲ, ಹಿಡ್ಕೊಂಡ್ಬಿಡುತ್ತೆ. ಹಾಗಾಗಿ ನೀವು ಇದನ್ನು ಎಷ್ಟು ಶಾರ್ಟ್ ಮಾಡ್ತೀರೋ ಅಷ್ಟು ಒಳ್ಳೆಯದಾಗ್ತದೆ. ಮತ್ತು ಒಂದು ತುದಿಯಿಂದ ಇದಕ್ಕೆ ಕಟ್ಟಿದ್ದೇವೆ, ಮತ್ತು ಇನ್ನೊಂದು ತುದಿ ಇರುತ್ತಲ್ಲ ಅದನ್ನು ಧ್ವಜದ ಇನ್ನೊಂದು ಭಾಗಕ್ಕೆ ಕಟ್ಟಬೇಕು. ಹಾಂ, ಕೊಟ್ಟು ಬಿರುಡೆ ಇಲ್ಲಿ 3 ಕಲರು ಸಮಭಾಗವಾಗಿ ನಾವು ಇದನ್ನು ಫೋಲ್ಡ್ ಮಾಡಬೇಕಾಗ್ತದೆ. ಫೋಲ್ಡ್ ಮಾಡಿ ಈ ನೆರಿಗೆ ಆಕೃತಿಯಲ್ಲಿ ನಾವು ಇದನ್ನು ಫೋಲ್ಡ್ ಮಾಡ್ತಾ ಬರಬೇಕು. ಹೀಗೆ ಇಟ್ಕೋಬೇಕಾಗ್ತದೆ. ಮತ್ತು ಇದರಲ್ಲಿ ಇನ್ನೊಂದು ಭಾಳ ಎಚ್ಚರಿಕೆ ವಹಿಸುವಂಥ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾವು ಈ ಥರ ಫೋಲ್ಡ್ ಮಾಡಿ ಆಯಿತು, ಮುಂದೆ ಬರೋ ಹಗ್ಗದಿಂದ ಈ ಬಿರುಡೆ
ಇರೋ ಜಾಗದಲ್ಲಿ ನಾವು ಇದನ್ನು ಕಟ್ಟಿ ಆಯಿತು. ಇದಾದ ನಂತರ ನಾವು ಮಿಸ್ಸಾಗಿ ಏನಾದರೂ ಈ ಮೇಲೆ ಹೋಗುವಂಥ ಹಗ್ಗದಲ್ಲಿ ನಾವೇನಾದರೂ ಇದಕ್ಕೆ ಕಟ್ಟಿದರೆ ಭಾಳ ಅದೇ ಉಲ್ಟಾ ಆಗೋದು, ಇಲ್ಲಿ ಮಿಸ್ಟೇಕ್ ಆಗೋದು ಇಲ್ಲಿದೆ. ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಹಗ್ಗ ಕಟ್ಟಿದ ನಂತರ ಇದನ್ನು ಮೇಲೆ ಬಿರುಡೆ ಏನಿರುತ್ತೆ, ಈ ಬಿರುಡೆ ದಾರನ್ನು ನೀವು ಗಮನ ಇಟ್ಟರಿಸಿ ಈ ಥರ ಸ್ಟ್ರೈಟ್ ಇರೋ ಥರ ನೋಡ್ಕೋಬೇಕು. ಅದಾದ ಮೇಲೆ ಕೆಳಗಡೆಯಿಂದ ಹಗ್ಗ ಕಟ್ಟಿದ್ದೀವಾಗ ಇನ್ನೊಂದು ಕೆಳಗಡೆ ಇರುತ್ತಲ್ಲ, ಈ ಹಗ್ಗನ ಮೇಲೆ ತಂದು ಇಲ್ಲಿ ಮಿಡ್ಡಲ್ಲಿ ಇಟ್ಕೊಳ್ಳಿ. ಹೀಗೆ ಮೇಲೆ ಇಟ್ಕೊಂಡು ಈ ಹೆಬ್ಬೆಳ್ಳಲ್ಲಿ ಇಟ್ಕೊಂಡು ಒಂದು ಸುತ್ತು ಹಗ್ಗ ಹೀಗೆ ಬರಲಿ, ಇದರಲ್ಲಿ ಹೀಗೆ ಬಂದು ಬಂದ ನಂತರ ಇಲ್ಲಿ ಒಳಗಡೆ ಈ ಹಗ್ಗ ಇಲ್ಲಿ ಒಳಗಡೆ ಹೋಗ್ಬೇಕು. ಈ ಒಳಗಡೆ ಹೋಗಿ ಸ್ವಲ್ಪ ಈಗ ಮೇಲೆ ಎಳ್ಕೊಂಡು ಈ ಎಳ್ಕೊತಿರಲ್ಲ ಈ ದಾರ ಮತ್ತು ಕೆಳಗಡೆಯಿಂದ ಬಂದಿದೆಯಲ್ಲ ಆ ದಾರ ಹಿಡಿದು ಎಳೆದಾಗ ನಿಮ್ಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಮಾಡಲಿಕ್ಕೆ ಆಗ್ತದೆ. ಇದಾದ ನಂತರ ಮತ್ತು ಈ ಹಗ್ಗನ ನೀವು ಏರಿಸುವಾಗ ಭಾಳ ಜೋಪಾನವಾಗಿರಬೇಕು. ಧ್ವಜನಿಗೆ ಇದೆಲ್ಲ ಮಾಹಿತಿ ಇರಬೇಕು. ಈ ಕಾರ್ಯನಿರ್ವಹಿಸುವಂಥವ್ರಿಗೆ ಧ್ವಜನಿ ಅಂತ ಹೇಳ್ತೀವಿ. ಇದನ್ನ ಭಾಳ ಸೇಫಾಗಿ ಮೇಲೆ ಕಳಿಸ್ಬೇಕು. ಯಾಕೆಂದರೆ ಹಗ್ಗ ಎಲ್ಲಾದರೂ ಸಿಕ್ಕಾಕೊಂಡ್ರೆ ಅರ್ಧದಲ್ಲಿ ಹೋಗಿ ಹಾಸ್ಟಿಂಗ್ ಆಗುವಂಥದ್ದು ಆಗ್ತದೆ. ಆಗ ಧ್ವಜ ಅರಳಿ ಬಿಡ್ತದೆ. ಅದೊಂದು ರೀತಿಯಲ್ಲಿ ಅಪಮಾನ ಆಗ್ತದೆ. ಹಾಗಾಗಿ ಧ್ವಜನಿ ಮಾಡುವಂಥವ್ರುಗಳು ಅದ್ರ ಬಗ್ಗೆ ಭಾಳ ಹುಷಾರಾಗಿ ಎಚ್ಚರ ವಹಿಸಿ ಹಗ್ಗನ ಮೇಲೆ ತರಬೇಕು. ಆನಂತರ ಇದನ್ನ ನಮಗೆ ಇದು ಯಾವಾಗ ಆಗಬೇಕು ಅಂತ ಹೇಳಿದ್ರೆ, ನಾವು ಯಾರು ಗೆಸ್ಟ್ ಕರೆದಿರ್ತೀವಿ ಅವ್ರು ಬರೋಕ್ಕೆ ಮುಂಚೆನೇ ಈ ಥರದ್ದೆಲ್ಲ ಪೂರ್ವ ಸಿದ್ಧತೆಗಳಾಗಿರಬೇಕು. ಬಟ್ ನಾವು ಇವತ್ತು ಕಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೆಲ್ಲ ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಲೇಟ್ ಕಟ್ತಾ ಇದ್ದೀವಿ. ಆನಂತರ ಸ್ಟಾರ್ಟಿಂಗು ಸಭೆ ಧ್ವಜವಂದನಾ ಕಾರ್ಯಕ್ರಮ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನೀವು ಇದನ್ನು ಪ್ರಿಪೇರ್ ಮಾಡುವಾಗ ಯಾವ ಹಗ್ಗನ ಎಳಿಬೇಕು ಅದನ್ನು ಸ್ವಲ್ಪ ಲೂಸ್ ಬಿಟ್ಟಿರಬೇಕು. ನಿಮ್ಗೆ ಅದು ಗೊತ್ತಾಗಬೇಕು. ಹಾಗಾಗಿ ಸ್ವಲ್ಪ